ಮಂದಿ ನಾನು ಬಾಜಲ್ಲಿ ಹಾಯ್ ಯಶಿತ್ ಹಾಯ್ ಆದಿ ಹಾಯ್ ಅಳಿಮಯ್ಯ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಗೈಸ್, ಇವತ್ತಿನ ವ್ಲಾಗ್ ಇದು ವಿಶೇಷ ಏನು ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ನೀವು ಏನಿದು ಪೂಜೆ ಅಂತ. ಸೊ ಇದು ನನ್ನ ಭಾವನ ಮನೆಯಲ್ಲಿ ಪೂಜೆ ಇದ್ದದ್ದು. ಎಂತ ಅಂತ ಕೇಳೋದಾದ್ರೆ ಭಾವನ ಮಗನದೊಂದು ಶಾಂತಿ ಪೂಜೆ ಇತ್ತು. ಸೊ ಅದೆಲ್ಲ ಆಯ್ತು ಈಗ ಶಾಂತಿ ಪೂಜೆ. ಸೊ ಈಗ ತೀರ್ಥ ಎಲ್ಲ ತಗೊಳ್ತಾ ಇದೀವಿ. ಸೊ ಅದಾದ್ಮೇಲೆ ಮಧ್ಯಾಹ್ನ ಊಟ ಸಹ ಇತ್ತು ಅವರ ಮನೆಯಲ್ಲಿ. ಭಾವನ ಮನೆ ಅಂದ್ರೆ ನಮ್ಮ ಪಕ್ಕದ ಮನೆಯೇ, ಹಾಗೆ ಕುಟುಂಬದ ಮನೆ ಕೂಡ ಹೌದು. ಅಂದ್ರೆ ನನ್ನ ದೊಡ್ಡ ಮಾವನವರ ಮನೆ ಇದು. ಸೊ ಅವರಿಗೆ ಅವರ ಮಕ್ಕಳಲ್ಲಿ ಇಬ್ಬರು ಗಂಡು ಮಕ್ಕಳವರು. ಸೊ ಹಾಗೆ ಇಬ್ಬರು ಗಂಡು ಮಕ್ಕಳು ಇದೇ ಮನೆಯಲ್ಲಿ ಇರ್ತಾರೆ. ಸೊ ದೊಡ್ಡ ಭಾವನಿಗೆ ಸಹ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಚಿಕ್ಕ ಭಾವನಿಗೆ ಸಹ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಸೊ ಹಾಗೆ ಸೊ ಅವನದ್ದೇ ಒಂದು ದೊಡ್ಡ ಭಾವನ ಮಗನದ್ದು ಶಾಂತಿ ಪೂಜೆ ಇತ್ತು. ಸೊ ಅದೆಲ್ಲ ಆಗಿ ಈಗ ನಾವು ಪ್ರಸಾದ ಎಲ್ಲ ತಕೊಂಡು ಊಟಕ್ಕೆ ಬಂದೆವು. ಮಾರ್ನಿಂಗ್ ಆಫ್ಟರ್ನೂನ್ ಅಷ್ಟೇನು ಜನ ಇಲ್ಲ, ಸ್ವಲ್ಪ ಜನ ಅಷ್ಟೇ. ಬಟ್ ಈವ್ನಿಂಗು ಅದೇ ಅವರ ಮನೆಯಲ್ಲೇನೆ ದುರ್ಗಾ ನಮಸ್ಕಾರ ಪೂಜೆ ಇತ್ತು. ಸೊ ಹಾಗೆ ಅದಕ್ಕೆ ತುಂಬ ಜನ ಇತ್ತು. ಸೊ ಅದು ವಿಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ, ಮುಂದೆ ನೀವು ನೋಡ್ಬೋದು. ಇವರು ನನ್ನ ದೊಡ್ಡ ಅಕ್ಕ, ಇವರ ಮಗನದ ಇದ್ದದ್ದು ಪೂಜೆ. ಸೊ ಅವರೆಲ್ಲರಿಗೆ ಸಹ ಬಡಿಸ್ತಾ ಇದ್ದಾರೆ. ಈಗ ನಾವು ಊಟ ಮಾಡ್ತಾ ಇದ್ದೇವೆ. ಸೊ ಇದು ಮನೆಯಲ್ಲಿ ಮಾಡಿದ್ದಂಥದ್ದು, ಅವರೇ ಇಬ್ಬರ ಅಕ್ಕನವರು ಸೇರಿ ಅಡಿಗೆ ಮಾಡಿರುವಂತದ್ದು. ಸೊ ಅದಾದ್ಮೇಲೆ ಸಂಜೆಗೆ ಮಾತ್ರ ಹೊರಗಡೆಯಿಂದ ಆರ್ಡರ್ ಮಾಡಿದ್ದು. ಸೊ ನಾವು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಹಾಗೆ ಹಸ್ಬೆಂಡ್ ಬರುವಾಗ ದುರ್ಗಾ ನಮಸ್ಕಾರ ಪೂಜೆ ಇತ್ತಲ್ಲ, ಅದಕ್ಕೆ ಮನೆಗೆ ತಗೊಂಡು ಬಂದಿದ್ರು. ಸೊ ಅದನ್ನೇ ಓಪನ್ ಮಾಡಿ ತೋರಿಸ್ತಾ ಇದೆ. ಅಂದ್ರೆ ಒಂದು ಅಟ್ಟಿ ಅಂತ ಕರಿತೀವಿ ನಾವು ಇದಕ್ಕೆ. ಅಂದ್ರೆ ಒಂದೊಂದು ಇದಿರುತ್ತಲ್ಲ, ಅದಕ್ಕೆ ಚೆಂಡು ಅಂತ ಹೇಳೋದು. ಸೊ ಅಂದ್ರೆ ಈ ಒಂದು ಫುಲ್ಲು ಮೊಳ ಅಂದ್ರೆ ಮಚ್ಚಿ 4 ಭಾಗ ಮಾಡಿರ್ತಾರೆ. ಸೊ ಆ ಥರದಕ್ಕೆ ಒಂದು ಚೆಂಡು ಅಂತ ಹೇಳ್ತೀವಿ. ಈ ಥರ ಫುಲ್ಲು 4 ಚೆಂಡು ಇದ್ರೆ ಅದನ್ನ ಅಟ್ಟಿ ಅಂತ ಹೇಳ್ತೀವಿ. ತೋರಿಸ್ತೀನಿ ನಾನು ನಿಮಗೆ ಹೇಗಿರುತ್ತೆ ಅಂತ. ನೋಡಿ ಹೀಗಿದೆ. ಸೊ ಈ ಥರ 4 ಇದೆ ಅಲ್ವಾ. ಸೊ ಅದಕ್ಕೆ ಅಟ್ಟಿ ಅಂತ ಹೇಳಿ ನಾವು ಕರೆಯುವಂಥದ್ದು. ಮತ್ತು ಇದು ಮಂಗಳೂರು ಮಲ್ಲಿಗೆ, ಅಂದರೆ ಇದನ್ನು ಬಾಳೆದು ಹಗ್ಗ ಬಂದಿರುತ್ತಲ್ಲ ಅದರಲ್ಲೇ ಮಾಡಿರ್ತಾರೆ. ಇದು ದೇವರಿಗೆ ತುಂಬ ಶ್ರೇಷ್ಠ. ದಾರದಕ್ಕಿಂತ ಇದು ಬಾಳೆ ಹಗ್ಗದಲ್ಲಿ ಮಾಡಿರ್ತಾರೆ, ಇದು ತುಂಬ ಶ್ರೇಷ್ಠ ದೇವರಿಗೆ. ಸೊ ಹಾಗೆ ಇದನ್ನು ತಗೊಂಡು ಬಂದಿದ್ರು ಹಸ್ಬೆಂಡು. ಸೊ ಇದನ್ನು ದೇವರಿಗೆ ಹಾಗೆ ನಮ್ಮ ಮನೆ ದೇವರಿಗೆ ಸಹ ಕೊಟ್ಟು ಬರುವ ಅಂಥೇಳಿ ಈಗ ಇನ್ನೇನು ಪೂಜೆಗೆ ರೆಡಿ ಆಯಿತು, ದುರ್ಗಾ ನಮಸ್ಕಾರ ಪೂಜೆಗೆ. ಹಾಗೆ ನಾವೆಲ್ಲ ಹೊರಟ್ವಿ, ನಾನು ರಶ್ಮಿ ಸಿಂಧು ಎಲ್ಲ. ಸೊ ಸಿಂಪಲಾಗಿ ರೆಡಿಯಾಗಿರುವಂಥದ್ದು ಅಷ್ಟೇ. ಇಲ್ಲಿ ನೋಡ್ಬೋದು ಮಕ್ಕಳು ಜ್ಯೂಸ್ ರೆಡಿ ಮಾಡ್ಕೊಂಡಿದ್ದಾರೆ. ಈ ಕೊರ್ನ್ಯಾ ಥ್ಯಾಂಕ್ ಯು ರಾಶಿ ರಕ್ಷಣೆ ಕುತ್ಕೊಂಡ್ಬಿಟ್ಟಿದ್ದಾರೆ. ನಿಗುಲಿರಿಯ ಮುಜ್ಜನ ಆದಿ ಹಾಯ್ ಸಮಿತ ಹಾಯ್ ಯಶಿತ್ ಹಾಯ್ ಆದಿ ಹಾಯ್ ಅಳಿಮಯ್ಯ ಹಾಯ್ 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 ಚಿಕ್ಕಿದು ನೋಡಿ ಚಂದ ಉಂಟ. ಈಗ ಇಲ್ಲಿ ಪೂಜೆಗೆ ಎಲ್ಲ ರೀತಿ ರೆಡಿ ಆಗಿದೆ. ಸೊ ಹಾಗೆ ಈಗ ನಾವು ಬಂದು ಇಲ್ಲಿ ಕೂತ್ಕೊಂಡ್ವಿ ಪೂಜೆಯಲ್ಲಿ. ಸೊ ದುರ್ಗಾ ನಮಸ್ಕಾರ ಪೂಜೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಅದು ತುಂಬಾ ವಿಶೇಷವಾಗಿದೆ. ಇದು ದುರ್ಗಾ ಪರಮೇಶ್ವರಿಗೆ ಸಲ್ಲಿಸುವಂತ ಪೂಜೆ. ಸೊ ಇದರಲ್ಲಿ ಫಸ್ಟ್
ಆಗಲಿ, ಗಣಪತಿ ಅರ್ಚನೆ ಆಗಲಿ, ಆಮೇಲೆ ಕುಂಕುಮಾರ್ಚನೆ ಆಗಲಿ, ಇದೆಲ್ಲ ಮಾಡಿ ಮಂತ್ರ ಪಠಣೆ ಮಾಡಿ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡುವಂಥದ್ದು. ಸೊ ಇದು ಎಷ್ಟು ಶ್ರೇಷ್ಠ ಅಂತ ಹೇಳಿದರೆ ದುರ್ಗಾ ನಮಸ್ಕಾರ ಪೂಜೆ, ಇದರಿಂದ ಕುಟುಂಬಕ್ಕೆ ಶಾಂತಿ, ಧೈರ್ಯ, ಶಕ್ತಿ, ಸಮೃದ್ಧಿ ಎಲ್ಲನೂ ಸಿಗುತ್ತೆ. ಸೊ ಹಾಗಾಗಿ ದುರ್ಗಾ ನಮಸ್ಕಾರ ಪೂಜೆ ಅಷ್ಟು ಒಳ್ಳೆಯದು ಮಾಡೋದ್ರಿಂದ. ಸೊ ಇಲ್ಲಿ ನೋಡ್ಬೋದು ನೀವು, ಇದನ್ನು ಕೇಪುಳ ಹೂ ಅಂತ ಕರಿತೀವಿ. ಸೊ ಇದು 108 ಬಾರಿ ನಾವು ದುರ್ಗಾದೇವಿ ಮಂತ್ರ ಪಠಣೆ ಮಾಡಬೇಕು, ಅದಕ್ಕೋಸ್ಕರ ಇಟ್ಕೊಂಡಿರುವಂಥದ್ದು. ಸೊ ಹೆಂಗಂದ್ರೆ ಈಗ 108 ಬಾರಿ ಮಾಡಬೇಕು ಅನ್ನೋದಕ್ಕೆ, ಸೊ 108 ಬಾರಿ ಕೌಂಟ್ಗೋಸ್ಕರ ಹಾಗೆ ಇದು ಕೇಪುಳ ಹೂ ಏನಿದೆ ಅದು ಒಂದೊಂದು ನಮಸ್ಕಾರ ಹಾಕಿದಾಗೂ ಅದನ್ನು ಕೌಂಟ್ ಮಾಡ್ತಾ ಬರೋದು. ಅಂದರೆ ಒಂದೊಂದೇ ಹೂ ಹಾಕಿ ನಮಸ್ಕರಿಸೋದು ಹೇಗೆ ಅಂತಂದರೆ, ಈಗ ನಾವು ಫುಲ್ಲು ಮಂಡಿ ಕಾಲು ಊರ್ತೀವಲ್ಲ, ಆ ಥರ ಮಂಡಿ ಕಾಲು ಊರಿ ನಮಸ್ಕರಿಸೋದು ತುಂಬ ಒಳ್ಳೆಯದು. ಸೊ ಆ ಥರ 108 ಬಾರಿ ನಾವು ಮಂಡಿ ಕಾಲಲ್ಲಿ ನಮಸ್ಕರಿಸಬೇಕು. ಆವಾಗ ದುರ್ಗಾದೇವಿ ಮಂತ್ರ ಪಠಣ ಮಾಡ್ತಾ ನಾವು ನಮಸ್ಕರಿಸಬೇಕು. ಸೊ 108 ಬಾರಿ ಯಾಕೆ ಅಂದರೆ, ನಮ್ಮ ಹಿಂದೂ ಧರ್ಮದಲ್ಲಿ 108 ಬಾರಿ ಅದೊಂದು ಶ್ರೇಷ್ಠವಾದಂಥ ಸಂಖ್ಯೆ 108 ಅನ್ನುವಂಥದ್ದು. ಸೊ ಹಾಗಾಗಿ ಆ 108 ಬಾರಿ ನಾವು ದುರ್ಗಾದೇವಿಯ ಮಂತ್ರವನ್ನು ಪಠಣೆ ಮಾಡುವಂಥದ್ದು. ಆ ಮಂತ್ರ ಪಠಣೆ ಮಾಡ್ತಾ ಒಂದೊಂದೇ ಹೂವನ್ನು ತೆಗೆದಿಡ್ತಾ ನಾವು ದೇವರಿಗೆ ಮಂಡಿಗಾಲಲ್ಲಿ ನಮಸ್ಕರಿಸೋದು ಒಂದು ಪೂಜೆಯ ವಿಧಾನ. ಸೊ ಈ ಥರ ಮಾಡೋದ್ರಿಂದ ತುಂಬ ಒಳ್ಳೆಯದು ಗೈಸ್. ದುರ್ಗಾದೇವಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಮನೆಗೆ ಅಥವಾ ಕುಟುಂಬಕ್ಕೆ ಸುಖ, ಶಾಂತಿ, ಆರೋಗ್ಯ ಆಗಲಿ ಪ್ರತಿಯೊಂದು ಲಭಿಸಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಸೊ ಲಾಸ್ಟಿಗೆ ಫೈನಲ್ ಆಗಿ ದೀಪಾರಾಧನೆ ಕೂಡ ಆಗ್ತಾ ಇದೆ. ಸೊ ದೀಪಾರಾಧನೆ ಕೂಡ ವಿಶೇಷವಾಗಿ ಬರುತ್ತೆ ದುರ್ಗಾ ನಮಸ್ಕಾರ ಪೂಜೆಯಲ್ಲಿ. ಏಕೆಂದರೆ ದೇವಿಗೆ ಆರತಿಯನ್ನು ಬೆಳಗೋದು ಹಲವಾರು ವಿಧದಲ್ಲಿ ಅವರ ಆರತಿಯನ್ನು ಬೆಳಗ್ತಾರೆ. ಅದಾದಮೇಲೆ ಪೂಜೆಗೆ ಕೂತಿದ್ರಲ್ಲ ಅಕ್ಕ ಬಾಬಾ, ಇವರಿಬ್ಬರ ಹತ್ರ ಕೂಡ ಬೆಳಗಿಸ್ತಾರೆ. ಸೊ ಅದಾದಮೇಲೆ ಹಣ್ಣು ಹಂಪಲನ್ನು ಸಮರ್ಪಿಸ್ತಾರೆ. ಸೊ ಒಂಥರ ಪೂಜೆ ಸಖತ್ತಾಗಿ ಆಯಿತು ಗೈಸ್. ಎಷ್ಟು ಚೆನ್ನಾಗಾಯಿತು ಅಂತಂದರೆ ಒಂಥರ ಪೀಸ್ಫುಲ್ ಅನ್ನಿಸ್ತು, ಅಷ್ಟು ಚೆನ್ನಾಗಿ ಆಗಿತ್ತು. ಸೊ ಅದಾದಮೇಲೆ ಲಾಸ್ಟ್ ಎಲ್ಲರಿಗೂ ಇಲ್ಲಿ ಆರತಿ ಕೊಡ್ತಾ ಇದ್ದಾರೆ. ಆರತಿ ತಗೊಂಡು ಅನಂತರ ಬಾಗಿನ ಕೊಡುವಂಥದ್ದು ಮುತ್ತೈದೆಯರಿಗೆ. ಸೊ ಅದನ್ನು ಕೂಡ ತೋರಿಸ್ತೇನೆ ನಾನು ನಿಮಗೆ, ಬಾಗಿನ ಕೊಡುವಂಥದ್ದು. ತುಂಬ ಜನ ಬಂದಿದ್ದಾರೆ. ಎಲ್ಲರಿಗೂ ವಿಡಿಯೋ ತಗೊಂಡಿಲ್ಲ ನಾನು, ಜಸ್ಟ್ ಪೂಜೆದಷ್ಟೇ. ಸೊ ಅದಾದಮೇಲೆ ಎಲ್ಲರಿಗೂ ಪುರೋಹಿತರು ತೀರ್ಥ ಮತ್ತು ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಸೊ ಅದನ್ನು ತಗೊಂಡ್ವಿ. ಪ್ರಸಾದ ಒಬ್ಬಿಯಸ್ಲಿ ಗೈಸ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಹೆಸರು ಕಾಳಿಂದ ಪ್ರಸಾದ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನನಗೆ ಯಾವಾಗಲೂ ಇಷ್ಟ. ನಾವು ಪದಂಗಿ ಪ್ರಸಾದ ಅಂತ ಕರಿತೀವಿ ಇದನ್ನು. ಸೊ ಅದಾದಮೇಲೆ ಈ ದೇವರಿಗೆ ಏನು ಹಣ್ಣು ಕಾಯಿ ಮಾಡಿರ್ತಾರಲ್ಲ ಅದನ್ನು ಪೂಜೆ ಮಾಡಿ ಅಕ್ಕ ಬಾವ ಏನು ಪೂಜೆ ಕೂತಿರ್ತಾರೆ ಅವ್ರಿಗೆ ಕೊಡ್ತಾರೆ. ಅವರು ಅತ್ತೆ ಹತ್ರ ಕೊಟ್ಟು ಅವರ ಆಶೀರ್ವಾದ ತಗೊಳ್ತಾರೆ. ಹಾಗೆ ನಾವು ಸಹ ಹೋಗಿ ಅತ್ತೆ ಆಶೀರ್ವಾದ ತಗೊಂಡು ಊಟಕ್ಕೆ ಬಂದೆವು. ಊಟ ನಾನು ಹೇಳ್ದಂಗೆ ಹೊರಗಡೆಯಿಂದ ಮಾಡಿಸಿರುವಂಥದ್ದು. ಇಷ್ಟೆಲ್ಲ ಬಗೆ ಇತ್ತು, ನೀವು ನೋಡ್ಬೋದು. ಸೊ ಊಟ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಮಧ್ಯಾಹ್ನದ್ದು ಕೂಡ ಚೆನ್ನಾಗಿತ್ತು, ಹಾಗೆ ಈವ್ನಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬೈ ಬಾಯ್.